ಹೇ ಗಾಯ್ಸ್, ಅಸ್ಸಲಾಮು ಅಲೈಕುಮ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ನಮ್ಮ ಚಾನಲಲ್ಲಿ ಈ ಬ್ಲಾಗ್ ನೋಡ್ತಿರೋದು. ನೈಟ್ ಏನಪ್ಪ ಅಂದರೆ ಜನ್ನು ಬಂದು ನನ್ನ ಹತ್ರನೇ ಮಲ್ಕೊಬಿಟ್ಟಿದ್ಲು. ಆ್ಯಂಡ್ ಮಾರ್ನಿಂಗ್ ವೀಕ್ ಆಗಿದ ತಕ್ಷಣ ನಾನು ಅಪ್ಪಗೆ ಮತ್ತು ನಮ್ಮ ಅಣ್ಣನಿಗೆ ಡ್ರೆಸ್ಸಸ್ ಎಲ್ಲ ಎತ್ಕೊಡೋ ಕೆಲಸ ಇತ್ತು, ಎತ್ಕೊಟ್ಬಿಟ್ಟೆ. ದೆನ್ ಮಮ್ಮಿ ಬಂದು ಶೀರ್ ಹುರ್ಮಾಗೆ ಏನೇನು ಬೇಕು ಡ್ರೈ ಫ್ರೂಟ್ಸಸ್ ಎಲ್ಲ ಬಂದು ಕಟ್ ಮಾಡ್ಕೊಂಡಿದ್ರು. ಸಿಸ್ಟರ್ ಬಂದು ಹೀಯಲ್ಲಿ ಸೇಮಿಯಾ ರೋಸ್ಟ್ ಮಾಡಿ, ತುಪ್ಪದಲ್ಲಿ ರೋಸ್ಟ್ ಮಾಡಿ ಇಟ್ಕೊತಿದ್ರು. ಆ್ಯಂಡ್ ನನಗೆ ಹೇಳಿದ್ದು ನೀನು ಮಿಲ್ಕ್ ಬಿಸಿ ಮಾಡಿಕೊಟ್ಬಿಡು ಅಂತ ಹೇಳ್ಬಿಟ್ಟು. ಸೊ ನಾನು ಹಾಗೆ ಹೋಗಿ ಮೆಹಂದಿ ಎಲ್ಲ ವಾಶ್ ಮಾಡಿಕೊಂಡು ಮಿಲ್ಕ್ ಬಿಸಿ ಮಾಡ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಮಮ್ಮಿ ಅದು ನಾನು ಮಿಲ್ಕ್ ಬಿಸಿ ಮಾಡೋ ಗಂಟು ಮಮ್ಮಿ ಬಂದು ಎಲ್ಲ ನೀರಲ್ಲೇ ಮಾಡ್ಕೊಂಡಿದ್ರು. ದೆನ್ ನನಗೆ ಅದು ಮಿಲ್ಕ್ ಬಿಸಿ ಮಾಡಿ ಅದ್ರ ಜೊತೆಗೆ ಆ್ಯಡ್ ಮಾಡಿಬಿಡು, ಸಾಕು ಶೀರ್ ಕುರ್ಮಾ ರೆಡಿ ಆಗುತ್ತೆ ಅಂತ ಹೇಳಿದರು. ಸೊ ನಾನು ಬಂದು ಮಿಲ್ಕ್ ಬಿಸಿ ಮಾಡಿ ಅದ್ರಿಗೆ ಆ್ಯಡ್ ಮಾಡಿಬಿಟ್ಟೆ. ಸೊ ಫೈನಲಿ ಒಂದು ಶೀರ್ ಕುರ್ಮಾ ರೆಡಿ ಆಗಿದೆ. ಇದು ಬಂದು ರಂಜಾನ್ ಸ್ಪೆಷಲ್. ನಮ್ಮ ಮನೆಯಲ್ಲಿ ಆಲ್ವೇಸ್ ರಂಜಾನಲ್ಲಿ ಫಸ್ಟ್ ಇದು ಮಾಡ್ತೀವಿ. ಇದು ಮಾಡಿದ್ರೇ ಫೆಸ್ಟಿವಲ್ ಥರ ಫೀಲ್ ಆಗೋದು. ದೆನ್ ಬಂದು ನನಗೆ ಹಾಲ್ಗೆಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿಬಿಡು, ಗೆಸ್ಟ್ಸ್ ಬರ್ತಾರೆ ಅಂತ ಹೇಳಿದರು. ಆ್ಯಂಡ್ ಹಾಗೆ ನಾನು ಕೂಡ ಬಂದು ಎಲ್ಲ ನೀಟ್ ಮಾಡಿಬಿಟ್ಟು ಬಾತ್ಗೆ ಹೊಂಟೋದೆ. ಬಾತ್ಗೆ ಹೋಗಿ ಬಂದಮೇಲೆ ಬಿಗ್ಗೆಸ್ಟ್ ಕನ್ಫ್ಯೂಷನ್ ಏನಪ್ಪ ಅಂದರೆ ಯಾವ ಡ್ರೆಸ್ ಹಾಕ್ಕೋಬೇಕು ಅಂತ. ಒಂದು ತೊಗೊಂಡ್ರೆ ಓಕೆ, ಫೆಸ್ಟಿವಲ್ಗೆ ಇದು ಹಾಕ್ಕೊಳ್ಳೋಣ ಅಂತ ಆಗ್ತಿತ್ತು. ಬಟ್ ಐ ಬೈ 3 ಡ್ರೆಸ್ಸಸ್. ಆ್ಯಂಡ್ ನಾನು ಬಂದು ಫೈನಲಿ ಥಿಂಕ್ ಮಾಡಿ ಒಂದು ಡಿಸೈಡ್ ಮಾಡಿದೆ. ಓಕೆ, ನಮ್ಮ ಅಣ್ಣ ಇಸ್ಕೊತಿದ್ದು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಮ್ಯಾಚಿಂಗ್ ಸ್ಲಿಪ್ಪರ್ಸ್, ಬ್ಯಾಂಗಲ್ಸ್ ಎಲ್ಲನೂ ಕೂಡ ನಾನು ಎತ್ತಿಕೊಂಡು ಫೈನಲಿ ನಾನು ಡ್ರೆಸ್ ಬಂದು ವೇರ್ ಮಾಡಿಕೊಂಡೆ. ಇದು ಬಂದು ನಮ್ಮ ಅಣ್ಣ ಕೊಡಿಸಿದ್ದು. ಸೊ ನಾನು ಬಂದು ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡು ಒಂದೊಂದು ಕ್ಲಿಪ್ಪು ಹಿಡಿಯುತ್ತಿದ್ದೀನಿ. ನೆಕ್ಸ್ಟ್ ಬಂದು ನಾನು ಅಷ್ಟು ರೆಡಿ ಆಗೋ ಗಂಟ ಜನ್ನು ಮೇಡಮ್ ಬಂದು ಬಾತ್ ಮಾಡ್ಕೊಂಡು ಬಂದು ಆಯಿತು. ಸೊ ಈಗ ನೆಕ್ಸ್ಟ್ ಕೆಲಸ ಬಂದು ನಾನು ಅವ್ಳಿಗೆ ರೆಡಿ ಮಾಡಬೇಕು, ಬಿಕಾಸ್ ಅವ್ರ ಮಮ್ಮಿ ಹತ್ರ ಅವಳು ಹೋಗಲ್ಲ. ಅವಳಿಗೂ ಬ್ಯಾಂಗಲ್ಸ್ ಹಾಕ್ಬಿಟ್ಟೆ. ಆ್ಯಂಡ್ ಜನ್ನುದು ಔಟ್ಫಿಟ್ ಇದು ಆ್ಯಂಡ್ ಸ್ಲಿಪ್ಪರ್ಸು ಎಲ್ಲನೂ ಮ್ಯಾಚಿಂಗ್ ಮಾಡಿ ತರಿಸ್ಲಿಕ್ಕೆ ಸಾಕಾಗಿತ್ತು ಅವಳಿಗೆ. ಸೊ ಫೈನಲಿ ಎಲ್ಲನೂ ಆಯಿತು. ನೋಡಿ ಅವಳದು ಸ್ಲಿಪ್ಪರ್ಸ್ ಇದು ಆ್ಯಂಡ್ ಅವಳದು ಪರ್ಸು ಮತ್ತು ಅವಳದು ನೆಕ್ಲೆಸ್ ಎಲ್ಲನೂ ಇದೆ. ನೋಡಿ ಬಿಡ್ತಾಳೆ ನೋಡಿ. ಇದು ಬಂದು ಜನ್ನುದು ಪರ್ಸು. ದೆನ್ ಬಂದು ಫೈನಲಿ ಅವ್ಳಿಗೆ ನೆಕ್ಲೆಸ್ ಹಾಕಬೇಕು ಅಂತ ಹೇಳ್ಬಿಟ್ಟು ನೆಕ್ಲೆಸ್ ಹಾಕ್ತಿದ್ದೆ. ಸೊ ಫೈನಲಿ ಬಂದು ಅವಳಿಗೆ ರೆಡಿ ಮಾಡಿಬಿಟ್ಟು ನಾನು ಕೂಡ ಹಾಗೆ ರೆಡಿ ಆಗಿಬಿಟ್ಟು ಅಜ್ಜಿ ಎಲ್ಲರೂ ಬಂದಿದ್ದರು, ಅವ್ರಿಗೆಲ್ಲ ಸ್ವೀಟ್ಸ್ ಎಲ್ಲ ಹಾಕ್ಕೊಟ್ಬಿಟ್ಟು ಅಷ್ಟಲ್ಲಿ ಬಂದು ಅಪ್ಪನೂ ಮತ್ತು ಅಣ್ಣನೂ ನಮಾಜ್ ಮಾಡ್ಕೊಂಡು ಬಂದಾಯಿತು. ನಾನು ಮರ್ತೋಗ್ಬಿಟ್ಟೆ ಲಾಟ್ಸ್ ಆಫ್ ಕೇಕ್ಸ್ ಹಿಡಿಯೋದು. ದೆನ್ ಬಂದು ನಾನು ನನ್ನ ನೆಕ್ಲೆಸ್ ಹಾಕ್ಕೋಬೇಕಿತ್ತು. ನೆಕ್ಲೆಸ್ ಹಾಕ್ಕೊಂಡು ನಾನು ಮೇಕಪ್ ಸ್ಟಾರ್ಟ್ ಮಾಡಿಕೊಂಡೆ. ಮೇಕಪ್ ಸ್ಟಾರ್ಟ್ ಆದಮೇಲೆ ದಿಸ್ ಈಸ್ ಮೈ ಫೈನಲ್ ಲುಕ್ ಆಫ್ ವೀಕ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ದೆನ್ ಬಂದು ನಾನು ತುಂಬ ಕ್ಲಿಪ್ಸ್ ಬಂದು ಕ್ಯಾಪ್ಚರ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ. ದೆನ್ ಬಂದು ನಾನು ರೆಡಿ ಆಗೋಷ್ಟರಲ್ಲಿ ಮಮ್ಮಿ ಅವರೆಲ್ಲರೂ ಬಿರಿಯಾನಿಗೆ ಏನೇನು ಬೇಕು ಅಂತ ಹೇಳಿ ಎಲ್ಲನೂ ಬಿರಿಯಾನಿಗೆ ಕಟ್ ಮಾಡಿಕೊಂಡಿದ್ರು. ಸೊ ಬಂದು ಫೈನಲಿ ಬಿರಿಯಾನಿ ಕೂಡ ರೆಡಿ ಆಯಿತು. ಎಲ್ಲರೂ ಕೂತ್ಕೊಂಡು ತಿಂದ್ವಿ. ಆ್ಯಂಡ್ ಬಂದು ನೆಕ್ಸ್ಟ್ ನನ್ನ ಬ್ರದರ್ ಅವ್ರ ಫ್ರೆಂಡ್ಗೆ ಸ್ವಲ್ಪ ಬಾಕ್ಸಸ್ ಕಟ್ಟಬೇಕಾಗಿತ್ತು. ನಾನೆಲ್ಲನೂ ಕ್ಯಾಪ್ಚರ್ ಮಾಡಿಲ್ಲ, ಜಸ್ಟ್ 2 ಬಾಕ್ಸಸ್ ಮಾತ್ರ ಮಾಡಿದ್ದೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೇ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಟ್ ಬಿಫೋರ್ ವಾಚಿಂಗ್ ಏನಪ್ಪ ಅಂತಂದರೆ 4 o'clock ಆಗಿದೆ. ಜನ್ನು ಅವರು ಅವ್ರ ಅಜ್ಜಿ ಮನೆಗೆ ಹೋಗ್ತಿದ್ದಾರೆ. ಆ್ಯಂಡ್ ನನಗೆ ಇದು ಬಂದಿದ್ದು ಈದಿ. ಆ್ಯಂಡ್ ದಿಸ್ ರಂಜಾನ್ ಏನು ಸ್ಪೆಷಲ್ ಅಂದರೆ ನನ್ನ ಬ್ರದರ್ ಅವ್ರ ಫ್ರೆಂಡ್ಸ್ ಕೂಡ ನನಗೆ ಈದಿ ಕೊಟ್ಟಿದ್ದರು. ಆ್ಯಂಡ್ ದಿಸ್ ಈಸ್ ದ ಸ್ಪೆಷಲ್ ಥಿಂಗ್. ಫೈನಲಿ ನನಗೂ ಕೂಡ ಎಲ್ಲ ಸಾಕಾಗಿತ್ತು ಕೆಲಸ ಮಾಡಿ. ದೆನ್ ಬಂದು ಅಕ್ಕ ಬಂದು ಅವ್ರ ಅತ್ತೆ ಮನೆಗೆ ಹೋದರು. ನಾನು ಜನ್ನು ನೋಡಿ ಬಂದಳು, ಬಾಯ್ ಮಾಡಿದ್ಲು, ಹೋದ್ಲು. ಜನ್ನು ಅವ್ರ ಮನೆಗೆ ಹೋದರು. ಮಮ್ಮಿ ಎಲ್ಲ ಬಾಕ್ಸಸ್ ಕಟ್ತಿದ್ರು. ನಾನು ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ವೇಕ್ ಮಾಡಿ ಆಯಿತು. So this is our Eid vlog. I forget to capture the lots of pictures. Next time ನೋಡೋಣ. Thank you for watching.